ಅಮೃತ ಅವರೇ, ಏನು ಯೋಚಿಸ್ತಾ ಇದ್ದೀರಾ? ಬನ್ನಿ. ತೊಲಗ್ತು ಪೀಡೆ ಅಂತ ಅಂದ್ಕೊಂಡ್ರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡ್ಲಲ್ಲ ಅತ್ತೆ. ಇದನ್ನ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೆಯಾ ಮಣಿ? ಒಂದು ಕಣ್ಣು ಕಣ್ಣಲ್ಲ, ಸೌತಿ ಇರೋ ಮನೆ ಮನೆ ಅಲ್ಲ ಅಂತ ಕೇಳಿಲ್ವಾ ಅತ್ತೆ ನೀವು? ನನ್ನ ಅರ್ಜುನ್ ಆ ಅಮೃತನ್ ಜೊತೆ ಸಂತೋಷವಾಗಿರೋದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ? ನಾನು ಹೇಗೆ ತಣ್ಣಗಿರ್ಲಿ? ನೀನ್ ತಕ್ಷಣ ಎಲ್ಲದಕ್ಕೂ ಸಿಡ್ದು ಹೇಳ್ತೀಯ, ಅದೇ ನಿನ್ ದೌರ್ಬಲ್ಯ. ಅತ್ತೆ, ನಾನು ಅರ್ಜುನ್ ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟು ಹಂಬಲಿಸ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಹೇಗೆ ಮಾತಾಡ್ತಾ ಇರಲಿಲ್ಲ. ಮಣಿ, ನಿನ್ ಆತುರ ಕಾತುರ ಎರಡೂ ನನಗೆ ಚೆನ್ನಾಗಿ ಗೊತ್ತಿದ್ರು ನೀವು ಏನೋ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಏನ್ ನಿನ್ ಮಾತಿನ ಅರ್ಥ? ನನ್ನ ಅರ್ಜುನ್ ಮದುವೆ ನಡೆಯೋದಿಲ್ಲ ಅಂತ ಅರ್ಥ. ನಾನು ನನ್ನ ಪಾಡಿಗೆ ನಿಮ್ಮನ್ನ, ನಿಮ್ಮ ಮನೇನ, ಅರ್ಜುನ್ ಆಸೆನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅರ್ಥ. ನೀವು ನಿಮ್ಮ ಹಳೆ ಸೊಸೆ ಜೊತೆ ಈ ಮನೆಯಲ್ಲಿ ನೆಮ್ಮದಿಯಾಗಿರಿ ಅಂತ ಅರ್ಥ. ಅವಳು ಯಾವ ಸೀಮೆ ಸೊಸೆನೆ? ನೀನೆ ನಮ್ಮ ಮನೆ ಸೊಸೆ, ನನ್ನ ಮನ ಮೆಚ್ಚಿದ ಸೊಸೆ ನೀನು. ಅತ್ತೆ, ನನ್ನ ಸಮಾಧಾನಕ್ಕೆ ನೀವೇನೋ ಹೇಳಬೇಡಿ. ಹೆಣ್ಣಿಗೆ ಇಷ್ಟೊಂದು ಆತುರ ಇರಬಾರ್ದು ಮಾ. ಅವಳನ್ನ ಈ ಮನೆಯಿಂದ ಹೊರಗೆ ಹೇಗೆ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಸಮಾಧಾನವಾಗಿರು. ನೀವಿಷ್ಟು ಭರವಸೆ ಕೊಡ್ತಾ ಇದ್ದೀರಾ ಅಂತ ನಾನು ಇಲ್ಲೇ ಇರ್ತೀನಿ. ಅದೇನು ಮಾಡ್ತೀರೋ ಮಾಡಿ. ಮೊದಲು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿ, ಇಲ್ಲಾಂದರೆ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಅಮೃತ ಅವರೇ, ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತೀರಾ? ಇಂಥ ಅನುಮಾನ ಯಾಕೆ ಬಂತು ನಿಮಗೆ? ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ನೀವು ನನ್ನ ಪ್ರೀತಿಸ್ತೀರೋ ಇಲ್ವೋ ಅದನ್ನು ಹೇಳಿ. ಪ್ರೀತಿಸ್ತೀನಿ. ಮತ್ತೆ ನನ್ನನ್ನು ಬಿಟ್ಟು ಯಾಕೆ ಹೋದ್ರಿ? ನಿಮ್ಮನ್ನು ಬಿಟ್ಟು ನಾನು ಬದುಕ್ತೀನಿ ಅನ್ನೋ ಕಲ್ಪನೆ ಕೂಡ ಹೇಗೆ ಮಾಡ್ಕೊಂಡ್ರಿ ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಅರ್ಜುನ್ ಅವರೇ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ನಾನು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಮಾತು ಮರೆಸೋದಕ್ಕೆ ನೋಡಬೇಡಿ ನೀವು. ನಿಮ್ಮನ್ನು ಯಾರಾದರೂ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಾ? ಅದು ಅದು ಇದು ನನ್ನ ಮನೆ. ಎಲ್ಲಿಂದ ಹೋಗು ಅಂತ ನನ್ಗೆ ಯಾರು ಹೇಳ್ತಾರೆ? ಮತ್ತೆ ಯಾಕೆ ಹೋದ್ರಿ? ಅದು ನಾನಿಲ್ಲಿರೋದು ಮಾವಂದ್ರಿಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇದ್ದೆ. ನೋಡಿ, ನೀವಿಲ್ಲದೆ ಇರೋ ಸ್ವರ್ಗ ಕೂಡ ನರಕ ಕಂಡ್ರಿ ನನಗೆ. ನೀವಿಲ್ಲದೆ ಇರೋ ಜಾಗದಲ್ಲಿ ಒಂದು ಕ್ಷಣ ಕೂಡ ನಾನಿರೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ನನ್ನ ಹತ್ರ ಹೇಳಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅದು ಬಿಟ್ಟು ಈ ರೀತಿ ದೂರ ಆಗೋ ಯೋಚನೆನ ನಿಮ್ಮ ಕನ್ಸಲ್ಲಿ ಕೂಡ ಕಾಣಬೇಡಿ. ಅರ್ಥ ಆಯ್ತಾ? ಸರಿ. ಏನ್ರಿ ಸರಿ ಅಂತ ಈ ರೀತಿ ಹೇಳ್ತಾ ಇದ್ದೀರಾ? ಇನ್ನು ಹೇಗೆ ಹೇಳ್ಬೇಕು? ರೀ, ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಯಾವ್ಯಾವಾಗ ಯಾವ್ಯಾವ ರೀತಿ ಮೂಡಲಿರಬೇಕು ಅನ್ನೋದೇ ನಿಮ್ಗಿನ್ನೂ ಗೊತ್ತಾಗಿಲ್ವಲ್ರಿ.
ಮಾಡಬೇಕು ಅಂದರೆ ಹಾಗೇ ಅಪ್ಕೊಂಡು ಕಿವಿ ಹತ್ರ ತುಟಿನ ತಂದು ನಿಧಾನಕ್ಕೆ ಪಿಸು ಧ್ವನಿಯಲ್ಲಿ ಸರಿ ಅಂತ ಹೇಳಬೇಕು. ತೋರಿಸ್ಲಾ? ಹೀಗೆ. ಏನಾಯ್ತು ಮಣಿ? ಮಣಿ ಏನಾಯ್ತು? ಏನಾಗಬಾರ್ದು ಅದೇ ಆಯ್ತಲ್ಲ. ನೀನ್ ಹೀಗೆ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಏನಾಗಿದೆ ಅಂತ ನೋಡೋದಿಕ್ಕೆ ನಿಮಗೂ ಕಣ್ಣಿದೆ ತಾನೆ? ನೋಡು, ಅಟ್ಟ ಬಿದ್ರೆ ಬೆಟ್ಟನೇ ಬಿದ್ದೋಯ್ತು ಅನ್ನೋ ಥರ ಆಡ್ಬೇಡ ನೀನು. ಅಮೃತ ಮನೆಗೆ ಬಂದಿರೋದಕ್ಕೆ ತಾನೆ ನಿನ್ನ ಕೋಪ. ಸದ್ಯ ಈಗಲಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಅದೇ ನನ್ನ ಪುಣ್ಯ. ಇನ್ನು ನನ್ನ ಆಸೆಗೆ ನಿಮ್ಮ ಆಸೆಗೆ ಎಳ್ಳು ನೀರು ಬಿಡೋದೇ ವಾಸಿ. ಮಣಿ, ಅಪ್ಶಕ್ನದ್ ಮಾತಾಡಬೇಡ ನೀನು. ಮತ್ತಿನ್ನೇನು, ಆ ಅಮೃತ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಲಲ್ಲ. ಇನ್ನು ನಿಮ್ಮ ಮಗನ ಕೈನ ನಾನು ಹಿಡಿಯೋದು, ಈ ಮನೆಗೆ ಸೊಸೆಯಾಗಿ ಬರೋದು ಅಸಾಧ್ಯನೇ. ನೋಡು, ಯಾರು ಏನೇ ಹೇಳಿದ್ರು, ಯಾರೇ ಅಡ್ಡ ಬಂದ್ರು ನೀನೇ ನಮ್ಮನೆ ಸೊಸೆ ಅಂತ ನಾನು ತೀರ್ಮಾನ ಮಾಡಾಗಿದೆ. ನೀವು ನಿಮ್ಮ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ ಅತ್ತೆ. ನಾನು ಯಾರ ಮನಸ್ಸಿನಲ್ಲಿ ಇರಬೇಕೋ ಅವ್ರ ಮನಸ್ಸಿನಲ್ಲಿ ಇದ್ರೆ ಮಾತ್ರ ಪ್ರಯೋಜನ. ಅಂದ್ರೆ ನೋಡಿ, ಅರ್ಜುನ್ ಮನ್ಸು ತುಂಬ ನಾಗಿಣಿ ಅಮೃತನೇ ತುಂಬಿಕೊಂಡಿದ್ದಾಳೆ. ಅರ್ಜುನ್ ಅವ್ರಿಗೆ ಅವಳೊಬ್ಳೆ ಪದ್ಮಾವತಿ, ತ್ರಿಲೋಕ ಸುಂದರಿ ಅಂತ ಅವಳೊಬ್ಬಳನ್ನ ಆರಾಧಿಸ್ತಾ ಇದ್ದಾರೆ. ಹೀಗಿರುವಾಗ ಅರ್ಜುನ್ ಅಮೃತನ ಹೇಗೆ ಮರೀತಾರೆ? ನನ್ನನ್ನು ಹೇಗೆ ಮದುವೆ ಆಗ್ತಾರೆ ಹೇಳಿ? ನೀನ್ ಹೇಳೋದು ನಿಜ ಮಣಿ, ಆದ್ರೆ ನಾನು ಏನ್ ಮಾಡ್ಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಜುನಿಂದ ಅಮೃತನ್ನ ದೂರ ಮಾಡಿದ್ರೆ ಅವಳನ್ನ ಅವನು ನಿಧಾನವಾಗಿ ಮರಿತಾನೆ ಅಂತ ಅವಳನ್ನ ಮನೆಯಿಂದ ದೂರ ಕಳಿಸ್ದೆ. ಆದ್ರೆ ಆ ನಾಗಿಣಿಗೆ ನಮ್ಮ ಮನೆಯಿಂದ ಹೋಗೋಕೆ ಇಷ್ಟನೇ ಇಲ್ಲ ಅಂತ ಅನ್ಸತ್ತೆ. ಬೇಕು ಅಂತ ಅವನ ಕಣ್ಣಿಗೆ ಬಿದ್ದಿದ್ದಾಳೆ. ಇವನು ಅವಳನ್ನ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ಅವನಿಂದ ಅವಳನ್ನ ಹೇಗೆ ದೂರ ಮಾಡೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತು. ಗೊತ್ತಾ? ಹೇಗೆ ಹೇಗೆ ದೂರ ಮಾಡ್ತೀಯಾ? ಎಣ್ಣೆಗೆ ಸೀಗೆಕಾಯಿ ಶತ್ರು, ಪ್ರೀತಿಗೆ ದ್ವೇಷನೇ ಶತ್ರು. ಎಣ್ಣೆ, ಸೀಗೆಕಾಯಿ, ಪ್ರೀತಿ, ದ್ವೇಷ ಏನೂ ಅರ್ಥ ಆಗ್ತಾ ಇಲ್ಲಮ್ಮ ನನಗೆ. ಅತ್ತೆ, ಅರ್ಜುನ್ ಅವ್ರ ಮನಸ್ಸಿನಲ್ಲಿ ಅಮೃತನ ಮೇಲಿರೋ ಪ್ರೀತಿನ ದ್ವೇಷವಾಗಿ ಪರಿವರ್ತನೆ ಮಾಡಿದ್ರೆ ಅಮೃತ ಅರ್ಜುನ್ ಮನಸ್ಸಿನಿಂದ ಈ ಮನೆಯಿಂದ ಸಂಪೂರ್ಣವಾಗಿ ದೂರ ಆಗ್ತಾಳೆ. ನೀನು ಹೇಳ್ತಾ ಇರೋದೇನೋ ಸರಿ ಮಣಿ, ಆದರೆ ಅವನ ಪ್ರೀತಿನ ದ್ವೇಷವಾಗಿ ಪರಿವರ್ತನೆ ಮಾಡೋಕೆ ಹೇಗೆ ಸಾಧ್ಯ? ಅರ್ಜುನ್ಗೆ ಅಮೃತ ನಾಗಿಣಿ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗೋ ಹಾಗೆ ಮಾಡಬೇಕು. ಹಾಗೆ ನಾವು ಮಾಡಿದ್ರೆ ಅರ್ಜುನ್ನೇ ಅಮೃತನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅದನ್ನು ಹೇಳೋಕ್ಕಾಗಲ್ಲ ಮಣಿ, ಯಾಕೆಂದ್ರೆ ಅರ್ಜುನ್ಗೆ ಚಿಕ್ಕ ವಯಸ್ಸಿಂದ ಹಾವುಗಳ ಮೇಲೆ ಪ್ರೀತಿ ಜಾಸ್ತಿ. ಒಂದ್ ವೇಳೆ ಆ ನಾಗಿಣಿ ಎಲ್ರ ಮುಂದೆ ನನ್ನ ಮೇಲೆ ಪ್ರಹಾರ ಮಾಡಿದ್ರೆ, ನನ್ನನ್ನ ಕೊಂದ್ಬಿಟ್ರೆ, ಆಗ ಅರ್ಜುನ್ಗೆ ಅವಳ ಮೇಲೆ ದ್ವೇಷ ಬರುತ್ತೆ ತಾನೆ? ಖಂಡಿತ ಬರುತ್ತೆ. ಆದ್ರೆ ಅವಳು ಹಾಗೆ ಪ್ರಹಾರ ಮಾಡಿದ್ರೆ ನೀನು ತಕ್ಷಣನೇ ಸತ್ತು ಹೋಗ್ತೀಯಲ್ಲಮ್ಮ. ಮತ್ತೆ ಇಲ್ಲಿ ಬನ್ನಿ, ನಾನು ಹೇಗೆ ಅಂತ ಹೇಳ್ತೀನಿ. ಸರಿನಮ್ಮ.
ನೀನು ಮಾಡಿದ ಸರಿ ಅಂತ ನಿನಗೆ ಅನ್ಸತ್ತಾ? ಯಾಕತ್ತೆ ನಾನೇನು ಮಾಡಿದೆ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂತ ನಿನ್ನಂಥವಳು ಯಾರೋ ಉತ್ತರ ಕೊಟ್ಲಂತೆ. ಅತ್ತೆ ನಾನೇನು ಮಾಡಿದೆ ಅಂತ ಹೇಳಿದೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಬೇಡಿ. ನೀನು ನನಗೆ ಚುಚ್ಚಿರೋ ನೋವಿಗಿಂತ ಈ ನನ್ನ ಮಾತಿನ ನೋವು ಏನೂ ಇಲ್ಲ. ಅಮೃತ, ನಾನೊಂದು ಕೇಳ್ತೀನಿ, ನೇರವಾಗಿ ಹೇಳ್ತೀಯಾ? ಕೇಳಿ ಅತ್ತೆ. ಕೊಟ್ಟು ಮಾತಿನ ಪ್ರಕಾರ ನಡ್ಕೊಳ್ಬೇಕು ಅನ್ನೋ ಸಂಸ್ಕಾರ ಇಲ್ವಾ ನಿನಗೆ? ಇದೆ. ಇದ್ದಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ರು ಸಹ ಮನೆ ಬಿಟ್ಟು ಹೋಗಿಲ್ಲ ಅಲ್ವಾ? ನಿಮಗೆ ಮಾತು ಕೊಟ್ಟ ಹಾಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೆ ಅತ್ತೆ. ಆದರೆ ಅರ್ಜುನ್ ಅವ್ರು ನನ್ನನ್ನು ತಡೆದ್ಬಿಟ್ರು. ನಿನಗೆ ಮನೆ ಬಿಟ್ಟು ಹೋಗಲೇಬೇಕು ಅಂತ ಮನಸ್ಸಿದ್ದಿದ್ರೆ ಅವನ ಕಣ್ಣಿಗೆ ಬೀಳ್ದಂಗೆ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಅವನ ಕಣ್ಣಿಗೆ ಬೀಳೋ ಥರ ಹೋಗಿದ್ದಕ್ಕೆ ಅವನು ಬಂದು ನಿನ್ನ ತಡ್ದ. ನಿನ್ನ ನವರಂಗಿ ಆಟಗಳು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಅಮೃತ? ಇಲ್ಲ ಅತ್ತೆ, ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಹಿಂದೆ ಅಪಾರ್ಥ ಮಾಡ್ಕೊಂಡಿದ್ದೆ, ಆದರೆ ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಯೋಗ್ಯತೆ ಹೇಗೋ ಹಾಗೇ ಟ್ರೀಟ್ ಮಾಡ್ತಾ ಇದ್ದೀನಿ. ನಿನಗೆ ಹೋಗಬೇಕು ಅಂತಿದ್ರೆ ನಿನ್ನ ಮೂಲ ರೂಪದಲ್ಲೇ ಹೋಗ್ಬೋದಿತ್ತು ತಾನೆ? ಆಗ ಅವನಿಗೆ ಗೊತ್ತಾಗ್ತಿರ್ಲಿಲ್ವಲ್ಲ? ಅತ್ತೆ ನನಗೆ ಇಲ್ಲಿರೋ ಉದ್ದೇಶ ಇಲ್ಲ. ಅದನ್ನು ಬಾಯಲ್ಲಿ ಹೇಳ್ಕೊಂಡ್ರೆ ಆಗೋದಿಲ್ಲ, ಹಾಗೆ ನಡ್ಕೋಬೇಕು. ಸರಿ ಅತ್ತೆ, ನಾನು ಹೋಗ್ತೀನಿ. ನೀನು ಹೋಗೋದೇನೋ ಹೋಗ್ತೀಯಾ, ಆದರೆ ಜೊತೆಗೆ ನನ್ನ ಮಗನ ಮನಸ್ಸು ತಗೊಂಡು ಹೊಟ್ಟೋಗ್ತೀಯಾ. ಆಮೇಲೆ ನನ್ನ ಮಗನ ಸ್ಥಿತಿ ಏನಾಗತ್ತೆ ಹೇಳು? ಹುಚ್ಚಂತರ ನಿನ್ನ ಹುಡ್ಕೊಂಡು ನಿನ್ನ ಹೆಸರು ಹೇಳ್ಕೊಂಡು ಅಲಿತಾ ಇರ್ತಾನೆ ಅಷ್ಟೇ. ಅದನ್ನ ನಾವು ನೋಡ್ಕೊಂಡು ಆ ಹಿಂಸೆನ ಅನುಭವಿಸ್ಕೊಂಡು ಬದುಕಬೇಕಾ? ನೀವು ಹೀಗಂದ್ರೆ ನಾನೇನು ಮಾಡಬೇಕು ಅತ್ತೆ? ನಾನೇನು ಮಾಡಲಿ ಅಂತ ನೀವೇ ಹೇಳಿ, ಹಾಗೆ ಮಾಡ್ತೀನಿ. ನಾನೇನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ಅತ್ತೆ. ನೀನು ಹೀಗೆ ಬರೀ ಬಾಯಲ್ಲಿ ಹೇಳಿದ್ರೆ ನಾನು ನಿನ್ನನ್ನು ನಂಬಲ್ಲ. ನೀವು ನನ್ನ ಮಾತು ನಂಬಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ? ನಾನು ಏನೇ ಹೇಳಿದ್ರು ನೀನು ಅದನ್ನು ಮಾಡ್ತೀಯಾ ಅಂತ ನನಗೆ ಮಾತು ಕೊಡು. ಆಯಿತು. ನೋಡು, ನಿನ್ನ ನನ್ನ ಮಗ ಅವನ ಮನಸ್ಸಿನ ತುಂಬ ಹಚ್ಕೊಂಡು ಆರಾಧಿಸ್ತಾ ಇದ್ದಾನೆ. ಆ ಆರಾಧನೆ ದ್ವೇಷವಾಗಿ ಪರಿವರ್ತನೆ ಆಗಬೇಕು. ಹಾಗೆ ನೀನು ಮಾಡಬೇಕು. ನನ್ನ ಮಗ ನಿನ್ನ ಪ್ರೀತಿಸೋದಲ್ಲ, ದ್ವೇಷಿಸ್ಬೇಕು. ನಾನು ಅವ್ರ ಪ್ರೀತಿನ ಹೇಗೆ ದ್ವೇಷವಾಗಿ ಪರಿವರ್ತನೆ ಮಾಡಿ? ನೀನು ನಾಗಿಣಿಯಾಗಿ ಅರ್ಜುನ್ ಮುಂದೆನೆ ಮಣಿಗೆ ಪ್ರಹಾರ ಮಾಡಬೇಕು. ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು? ಅಕಸ್ಮಾತ್ ನಾನು ಪ್ರಹಾರ ಮಾಡಿದ್ರೆ ಮಣಿ ಸತ್ತು ಹೋಗ್ಬಿಡ್ತಾಳೆ. ಅದರ ಚಿಂತೆ ನಿನಗೆ ಬೇಡ. ನೀನು ಮಣಿ ಮೇಲೆ ಪ್ರಹಾರ ಮಾಡಬೇಕು. ಅದನ್ನ ಅರ್ಜುನ್ ನೋಡಿ ನಿನ್ನನ್ನು ದ್ವೇಷಿಸ್ಬೇಕು. ಆಗ ಅವನು ನಿನ್ನನ್ನು ಪೂರ್ತಿಯಾಗಿ ಮರಿತಾನೆ. ಇಲ್ಲ ಅತ್ತೆ, ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾತು ಕೊಟ್ಟಿದ್ಯಾ ಅಮೃತ? ಮರಿಬೇಡ. ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಅಮೃತ, ಈಗಾದರೂ ನೀನು ನಿಮ್ಮ ವಂಶಕ್ಕಿಂತ ನಮ್ಮ ತಕ್ಷಕ ವಂಶದವರು ಹೆಚ್ಚು ಚಾಣಾಕ್ಷರು ಅಂತ ಒಪ್ಕೊ. ನಿಮಗೆ ನಾಲಿಗೆ ಮಾತ್ರ ವಿಷ ಇದ್ರೆ ನಮಗೆ ನಮ್ಮ ಮೈಯಲ್ಲಿ ಮನಸ್ಸಲ್ಲಿ ಎಲ್ಲ ವಿಷ ಇರುತ್ತೆ. ಅರ್ಜುನ್ ಅವರೇ, ನಿಮ್ಮ ಜೊತೆ
ಜೊತೆ ಬಾಳಬೇಕು, ಬದುಕಬೇಕು, ನಿಮ್ಮ ಜೊತೆ ಸಂತೋಷವಾಗಿರಬೇಕು, ನನ್ನ ಸಂತೋಷನ ನಿಮಗೆ ದಾರಿ ಎರೆದುಕೊಡ್ಬೇಕು ಅಂತ ನೂರಾರು ಕನಸುಗಳನ್ನ ಇಟ್ಕೊಂಡಿದ್ದೆ. ಆದರೆ ಅದೆಲ್ಲ ಈಗ ದೂರ ಆಗ್ತಾ ಇದೆ. ಬರೀ ಅಷ್ಟು ಮಾತ್ರ ಅಲ್ಲ, ನಾನು ನಿಮ್ಮಿಂದ ಶಾಶ್ವತವಾಗಿ ದೂರ ಆಗೋ ಸಮಯ ಬಂದೇ ಬಿಡ್ತು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಕಣ್ಣು ಮುಂದೆನೆ ನಾನು ಆ ಮಣಿ ಮೇಲೆ ಪ್ರಹಾರ ಮಾಡಬೇಕು ಅಂತ ಅತ್ತೆ ಮಾತು ತಗೊಂಡಿದ್ದಾರೆ. ಆ ಮಾತನ್ನು ನಾನು ಮೀರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ನಾನು ಅವಳ ಮೇಲೆ ಪ್ರಹಾರ ಮಾಡಿದರೆ ನಿಮ್ಮ ಪ್ರೀತಿ ನನ್ನ ಮೇಲೆ ದ್ವೇಷವಾಗಿ ಪರಿವರ್ತನೆ ಆಗುತ್ತೆ. ಊರ್ಮಿಳ, ನನ್ನ ಅರ್ಜುನವರ ದ್ವೇಷ ಮಾಡಲಿ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ನಾನು ಪ್ರಹಾರ ಮಾಡಬೇಕು ಅಂತ ನನ್ನಿಂದ ಅತ್ತೆ ಮಾತು ತಗೊಂಡಿದ್ದಾರೆ. ನಾನು ಅವರಿಂದ ದೂರ ಆದರೂ ಪರವಾಗಿಲ್ಲ, ನಿನ್ನ ಮೇಲೆ ನಾನು ಪ್ರಹಾರ ಮಾಡಿ ನಿನ್ನ ಬಲಿ ತಗೋತೀನಿ. ನೀನು ಯಾಕೆ ಇಲ್ಲಿಗೆ ಬಂದೆ? ಲೆಕ್ಕ ಚುಕ್ತ ಮಾಡಬೇಕಾಗಿತ್ತು ಅದಕ್ಕೆ. ಯಾವ ಲೆಕ್ಕ? ಸೇಡಿನ ಲೆಕ್ಕ, ಸಾವಿನ ಲೆಕ್ಕ. ನಿಂಗೇನು ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಮದುವೆ ಅನ್ನೋ ಪವಿತ್ರ ಬಂಧನನ ಮುರಿದು ನನ್ನ ಅರ್ಜುನ್ ಅವ್ರನ್ನ ಮರು ಮದುವೆ ಆಗೋದಕ್ಕೆ ನಿಂತಿದ್ಯಲ್ಲ, ನಿನಗೆ ತಲೆ ಕೆಟ್ಟಿರೋದು. ನಾಚಿಕೆ ಆಗಲ್ವಾ ನಿನಗೆ? ತಿನ್ನೋ ಅಕ್ಕಿ ಕಾಳ ಮೇಲೇನೆ ತಿನ್ನೋರ ಹೆಸರು ಕೆತ್ತಿರುತ್ತಂತೆ. ಇನ್ನು ಯಾರ್ಯಾರ ಜೊತೆ ಯಾರ್ಯಾರು ಎಷ್ಟೆಷ್ಟು ದಿನ ಬದುಕಬೇಕು ಅನ್ನೋದನ್ನ ಆ ಬ್ರಹ್ಮ ಬರ್ದಿರಲ್ವಾ? ಆ ಬ್ರಹ್ಮ ಬರ್ದಿರೋದು ನಾನು ಅರ್ಜುನ್ ಅವರು ಶಾಶ್ವತವಾದ ಜೋಡಿ ಅಂತ. ಅದು ನಿನ್ನ ಭ್ರಮೆ. ಭ್ರಮೆ ಯಾವುದು, ವಾಸ್ತವ ಯಾವುದು ಅಂತ ನಾನು ಈಗ ನಿನಗೆ ತೋರಿಸ್ತೀನಿ. ನೀನು ನಾಗಿಣಿನಾ? ಹೌದು, ನಾಗಿಣಿನೂ ಹೌದು, ನಿನ್ನ ಪಾಲಿನ ಸಾವು ಹೌದು.